ಬಸವಾದಿ ಶಿವಶರಣರ ಹಿಂದೂ ಸಮಾವೇಶದ ವೇದಿಕೆ ಮೇಲೆ ಪರಮ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರ ಚೈತನ್ಯಕ್ಕೆ ಕಾರಣೀಕರ್ತರಾಗಿರತಕ್ಕಂಥ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ನಮಸ್ಕಾರಗಳನ್ನು ಸಮರ್ಪಿಸಿ, ವೇದಿಕೆಯನ್ನು ಹಂಚಿಕೊಂಡಿರುವ ಸಮಸ್ತ ಪೂಜ್ಯರ ಶ್ರೀಚರಣಕ್ಕೂ ನಮಸ್ಕಾರಗಳನ್ನು ಹೇಳಿ, ನನ್ನ ಹಿಡಿದುಕೊಂಡು ನೀವೆಲ್ಲರೂ ಕೂಡ ಅಷ್ಟೇ ಕಾತುರದಿಂದ ಕಾಯುತ್ತಿರುವ ನಮ್ಮ ಹೃದಯ ಬಡಿತ ಯಾವಾಗ ಹೆಚ್ಚಿಗೆ ಆಗ್ತದೋ, ಯಾರ ಮಾತುಗಳಿಂದ ಹೆಚ್ಚಿಗೆ ಆಗ್ತದೋ, ಯಾರ ಮಾತು ಕೇಳಿದರೆ ನಮಗೆ ಖುಷಿ ಆಗ್ತದೋ ಅಂತ ನಾವೆಲ್ಲರೂ ಕಾಯಕತ್ತಿದ್ದೀವಿ. ಅದೇ ನಮ್ಮ ನಾಡು ಕಂಡ ಭಾರತ ಮಾತೆಯ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಶ್ರೀ ಈಶ್ವರಪ್ಪನವರು ಹಾಗೂ ಸನ್ಮಾನ್ಯ ಶ್ರೀ ಯತ್ನಾಳ್ ಗೌಡ್ರು. ಬಹುಶಃ ಅವ್ರು ಮಾತಾಡಿದ ಮೇಲೆ ನಮಗೆ ಕೊಡ್ತಾರಂತ ಅಂದ್ಕೊಂಡಿದ್ದೀವಿ. ಕಾರಣ ಏನಂದರೆ ನಮಗೊಂದು ಸ್ವಲ್ಪ ಹೊರಗೆ ಬರ್ತದೆ ಮಾತಾಡೋಕ್ಕಂತ. ಇಲ್ಲ ಅವ್ರು ಮಾತಾಡಿದ ಮೇಲೆ ಭಾಳ ಮಂದಿ ಎದ್ದೋದ್ರು ಹೋಗಿ ಈಗ ಹೇಳಕ್ಕೆ ಬರೋಂಗಿಲ್ಲ, ಅದಕ್ಕೆ ನೀವೇ ಮಾತಾಡ್ರಿ ಮೊದಲಂತಂದರು. ಭಾಳ ಮಂದಿಗೆ ಒಂದು ಪ್ರಶ್ನೆ ಏನಾಗಿದೆ ಅಂದ್ರೆ, ಭಾಳ ಕೂಗಬೇಡ್ರಿಪ್ಪ, ನೀವು ಗೌಡ್ರ ಹೆಸರು ಹೇಳಿದಾಗೆಲ್ಲ ಭಾಳ ಕೂಗಿದ್ವಿ ಅಂದ್ರೆ ಅಲ್ಲಿ ಕೆಲವು ಕುರ್ಚಿಗಳು ಹಳ್ಳಾಡ್ತಾವೆ ಮರಯ್ಯ, ಭಾಳ ಕೂಗಬೇಡ್ರಿ. ಆ ಸಮಯ ಸಂದರ್ಭ ಬಂದಾಗ ಕೂಗಾಕತ್ತಿರ್ಬೇಕಾದ್ರೆ ಈಗೇ ಬುಗ್ಲೆಬ್ಸ್ಬೇಡ್ರಿ ಅವರಿಗೆ. ಭಾಳ ಮಂದಿ ಕೇಳ್ತಾ ಇದ್ರು, ಯಾಕ್ರಪ್ಪ ಇದೆಲ್ಲ ಹೀಗೆಲ್ಲ ಏನು ನಡೆದತ್ತಿದ್ದು, ಹೀಗೆಲ್ಲ ಯಾಕೆ ಮಾಡಾಕತ್ತೀರಿ ಅಂತ. ಅವಾಗ ಅವರಿಗೆಲ್ಲ ಒಂದು ಪ್ರೀತಿಯಿಂದ ಒಂದು ಮಾತನ್ನು ನಾನು ಹಂಚಿಕೊಂಡೆ. ಒಂದು ಉದಾಹರಣೆ ಮುಖಾಂತರವಾಗಿ ಹೇಳಿದೆ ಅವ್ರಿಗೆ. ನಾನು ಇದೊಂದು ಉದಾಹರಣೆ ಹೇಳಿ ಮುಗಿಸಿಬಿಡ್ತೀನಿ ರೀ, ಚೀಟಿ ಕೊಟ್ಬೇಡ್ರಿ ದಯವಿಟ್ಟು. ಬಂಗಾರ ಕಬ್ಬಣಕ್ಕೆ ಕೇಳಿತಂತೆ. ಏನು ಕೇಳಿತಂದರೆ, ನೋಡಪ್ಪ ಸುತ್ತಿಗೆ ತೊಗೊಂಡು ನನಗೂ ಹೊಡಿತಾರ, ನಿನಗೂ ಹೊಡಿತಾರ, ಮತ್ತು ನನಗೆ ಎಷ್ಟು ಹೊಡೆದ್ರು ನಾನು ಸುಮ್ಮನೆ ಇರ್ತೀನಿ, ಮತ್ತು ನೀ ಸ್ವಲ್ಪ ಹೊಡೆದ್ರು ಶಬ್ದ ಮಾಡ್ತಿ, ಜೋರು ಹೊಡೆದ್ರು ಶಬ್ದ ಮಾಡ್ತಿ, ಹಿಂಗೆ ಯಾಕೆ ಅಂತ ತಿಳ್ಕೊಂಡು ಬಂಗಾರ ಸುತ್ತಿಗೆ ಕೇಳಿತಂತ. ಅದಕ್ಕೆ ಸುತ್ತಿಗೆ ಬಂಗಾರ ಕಬ್ಬಣಕ್ಕೆ ಕೇಳಿತಂತ. ಅವಾಗ ಕಬ್ಬಣ ಹೇಳಿತಂತ, ಹೌದಪ್ಪ ನಿನಗೆ ಹೊಡೆದಾಗ ನೀ ಸುಮ್ಮನೆ ಇರ್ತಿ, ನನಗೆ ಹೊಡೆದಾಗ ನಾ ಶಬ್ದ ಮಾಡ್ತೀನಿ. ಯಾಕಂದ್ರೆ ಆ ಸುತ್ತಿಗೆ ಏನೈತಲ್ಲ, ಆ ಸುತ್ತಿಗೆ ಕಬ್ಬಣದೈತಪ್ಪ, ಅದಕ್ಕೆ ನನಗೆ ಬ್ಯಾನಿ ಭಾಳ ಆಕತ್ತೆ, ಅದಕ್ಕೆ ನಾನು ಶಬ್ದ ಮಾಡ್ತೀನಿ ಅಂತ ಹೇಳ್ತಂಥದ್ದು. ನಮಗೆ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ಸಂಸ್ಕಾರಗಳ ಬಗ್ಗೆ, ನಮ್ಮ ದೇವರ ಬಗ್ಗೆ, ನಮ್ಮ ಗುರುಗಳ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಬೇರೆಯವ್ರು ಯಾರಾದರೂ ಏನಾರು ಅಂದಿದ್ರೆ ಸಹಿಸ್ಕೊಂತಿದ್ದೀವಿ. ನಮ್ಮವರೇ ಅನ್ನಕತ್ತಲ್ಲ, ಇದು ಭಾಳ ಸ್ವಲ್ಪ ತ್ರಾಸ ಆಗಾಕತ್ತು ಅಂತ ಹೇಳಿದೀವಿ. ನಮಗೆ ಇದು ಸ್ವಲ್ಪ ತ್ರಾಸ ಭಾಳ ಆಗಾಕತ್ತು ಅಂತ. ಇಷ್ಟೆಲ್ಲ ಸಾಕ್ಷಿ ಏನಂತಂದರೆ, ಕನ್ನೇರಯ್ಯಪ್ಪವರು ಬಾಗಲಕೋಟೆ ಜಿಲ್ಲೆಗೆ ಮರುಪಾದಾರ್ಪಣೆ ಮಾಡಿದ್ದು ಲಯನ್ ಈಸ್ ಬ್ಯಾಕ್ ಅಂತ. ಸಿಂಹ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಪಾದಾರ್ಪಣೆ ಮಾಡಿದೆ ಅಂತ. ಅದರ ಜೊತೆಗೆ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ನಮ್ಮ ನಾಡು ಕಂಡ ದಿಟ್ಟ ವೀರ ಹುಲಿಗಳು ಅವರು ಕೂಡ ಜೊತೆಗೆ ಬಂದಿದ್ದಾರೆ. ಬಹುಶಃ ನಾವು ಹಿಂದಿನ ಸಭೆಯಲ್ಲೇ ಯತ್ನಾಳ್ ಗೌಡ್ರು ಉಪಸ್ಥಿತಿ ಇರ್ತಾರ ಅಂತ ಅಂದ್ಕೊಂಡಿದ್ದೀವಿ. ಕಾರಣಾಂತರದಿಂದ ಉಪಸ್ಥಿತಿ ಇರಲಿಲ್ಲ. ಹಾಗಾಗಿ ಯತ್ನಾಳ್ ಗೌಡ್ರಿಗೆ ನಾನು ವೈಯಕ್ತಿಕವಾಗಿ ಒಂದು ಮನವಿಯನ್ನು ಕೇಳ್ಕೊತೀನಿ. ಈ ಧ್ವನಿ ಈ ಸೀಟಿ 100 ಕಾಲ ಭಾರತ ಮಾತೆ ಕೇಳಬೇಕಾಗಿತ್ತಂದರೆ ಎಲ್ಲೆಲ್ಲಿ ಹಿಂದೂ ಸಮಾವೇಶಗಳು ನಡೀತವ ಅಲ್ಲೆಲ್ಲ ಕೂಡ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಇರಲೇಬೇಕು ಅಂತಕ್ಕಂಥ ಮನವಿ ನಿಮ್ಮೆಲ್ಲರ. ಬಹುಶಃ ಅವ್ರು ಎಷ್ಟೇ ಒತ್ತಡ ಇದ್ದರೂ ಅದಕ್ಕೆ ಒಪ್ಪಿಗೆ ಕೊಡ್ತಾರ ಅಂತ ಅಂದ್ಕೊಂಡಿದ್ದೀನಿ. ಭಾರತ ದೇಶ ಅಂದರೆ ಸ್ವಯಂ ಪ್ರಕಾಶಮಾನವಾಗಿರ್ತಕ್ಕಂಥ ದೇಶ. ಯಾವುದರಿಂದ ಬೆಳಕು ತಗೊಂಡಿಲ್ಲ, ಯಾರಿಂದು ಸಹಾಯ ತಗೊಂಡಿಲ್ಲ, ಸ್ವಯಂ ಪ್ರಕಾಶದಿಂದ ಜಗತ್ತಿಗೆ ಪ್ರಕಾಶವನ್ನು ಕೊಟ್ಟಿರ್ತಕ್ಕಂಥ ಭಾರತ ದೇಶ. ಭಾರತ ದೇಶ ಅಂದರೆ ಮೊಟ್ಟ ಮೊದಲ ಬಾರಿಗೆ ಜೀವಿಗಳಿಗೆ ಅನ್ನವನ್ನು ಕೊಟ್ಟಿರ್ತಕ್ಕಂಥ ದೇಶ. ಭಾರತ ದೇಶ ಅಂದರೆ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದ ಮಾನವರಿಗೆ ಉಡಲು ಬಟ್ಟೆಯನ್ನು ಕೊಟ್ಟಿರ್ತಕ್ಕಂಥ ದೇಶ. ಭಾರತ ದೇಶ ಅಂದರೆ ಮೊಟ್ಟ ಮೊದಲ ಬಾರಿಗೆ ನಮ್ಮೆಲ್ಲರಿಗೆ ಕೂಡ, ಬರೀ ನಮಗಷ್ಟೆಲ್ಲ, ನಮ್ಮೆಲ್ಲ ಮಾನವ ಕುಲಕೋಟಿಗೆ ಅಕ್ಷರವನ್ನು ಕಲಿಸಿಕೊಟ್ಟಿರ್ತಕ್ಕಂಥ ದೇಶ, ಭಾಷೆಯನ್ನು ಮಾತನಾಡುವುದು ಕಲಿಸಿಕೊಟ್ಟಿರ್ತಕ್ಕಂಥ ದೇಶ, ವಿದ್ಯೆಯನ್ನು ಹೇಳಿಕೊಟ್ಟಿರ್ತಕ್ಕಂಥ ದೇಶ, ಆಪರೇಷನ್ ಹೆಂಗೆ ಮಾಡಬೇಕು, ಚಿಕಿತ್ಸೆ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಕಲಿಸಿಕೊಟ್ಟಿರ್ತಕ್ಕಂಥ ದೇಶ, ಶಾಂತಿ ಅಂದ್ರೆ ಏನಂತಂದನ್ನು ಕಲಿಸಿಕೊಟ್ಟಿರ್ತಕ್ಕಂಥ ದೇಶ, ವಿಶ್ವವಿದ್ಯಾಲಯಗಳು ಹೆಂಗಿರಬೇಕು, ಗ್ರಂಥಗಳನ್ನು ಹೆಂಗೆ ರಚನೆ ಮಾಡಬೇಕು,
ಸಕಲ ಜೀವಿಗಳಿಗೆ ಒಳಿತಾಗುವಂಥ ಸಿದ್ಧಾಂತಗಳನ್ನು ಹೆಂಗೆ ರಚಿಸಬೇಕು ಅಂತಕ್ಕಂಥ ಹೇಳಿಕೊಟ್ಟಿರ್ತಕ್ಕಂಥ ಪ್ರಪಂಚದ ಮೊಟ್ಟ ಮೊದಲ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ. ಅದು ಭಾರತ ದೇಶ. ಸೂರ್ಯನಿಂದ ಭೂಮಿ ಎಷ್ಟು ದೂರಿದ್ದಾನೆ, ಸೂರ್ಯನಿಂದ ಭೂಮಿ ತಿರುಗ್ತದೋ ಸೂರ್ಯ ತಿರುಗ್ತದೋ ಅಂತಕ್ಕಂಥ ಮೊಟ್ಟ ಮೊದಲ ಸಂದೇಶವನ್ನು ಹೇಳಿಕೊಟ್ಟಿರ್ತಕ್ಕಂಥದ್ದು ಭಾರತ ದೇಶ. ಭೂಮಿಯ ಹಿಡಿದುಕೊಂಡು ಉಳಿದೆಲ್ಲ ಸೌರಮಂಡಲದಲ್ಲಿ ಏನೇನು ಗ್ರಹಗಳು ಹೆಂಗಿದ್ದಾವೆ, ಅದರ ಗಾತ್ರ ಎಷ್ಟು, ಅದರ ವೇಗ ಎಷ್ಟು, ಇದೆಲ್ಲ ಹೇಳಿಕೊಟ್ಟಿರ್ತಕ್ಕಂಥದ್ದು ಭಾರತ ದೇಶ. ಮತ್ತು ಅಮಾವಾಸ್ಯೆಗೆ ಸೂರ್ಯಗ್ರಹಣ ಬರ್ತದೆ, ಹುಣ್ಣಿಮೆಗೆ ಚಂದ್ರಗ್ರಹಣ ಬರ್ತದೆ, ಯಾವ ವರ್ಷಕ್ಕೆ ಯಾವ ಸಮಯಕ್ಕೆ ಗ್ರಹಣ ಬರ್ತದೆ ಅಂತ ತಿಳ್ಕೊಂಡು ಸಾವಿರ ವರ್ಷಗಳ ಮೊದಲನೇ ಹೇಳಿಕೊಟ್ಟಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಇತಿಹಾಸವನ್ನು, ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಹೊಂದಿರತಕ್ಕಂಥ ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ದೇವರ ಬಗ್ಗೆ ಯಾರಾದರೂ ಏನಾದರೂ ಅಂದರೆ ನಮಗೆ ಬ್ಯಾನ್ ಆಗ್ಲಾರ್ದಂಗೆ ಇರ್ತದೇನ್ರಿ? ಬ್ಯಾನ್ ಆಗೇ ಆಗ್ತದೆ. ಭಾಳ ಮಂದಿಗೆ ಬ್ಯಾನ್ ಆಗಿತ್ತು. ನಾವೆಲ್ಲರೂ ಜಂಡು ಬಾಂಬು ವಿಕ್ಸ್ ಹಚ್ಕೊಂಡು ವರ್ಷಕೊಂಡು ಸುಮ್ಮನಿದ್ದೀವಿ. ಕನ್ಯರಪ್ಪಗಳು ಸುಮ್ಮನಿರಲಿಲ್ಲ, ಸುಮ್ಮನಿರಲಿಲ್ಲ. ಅವ್ರು ಒಂದು ಸಲ ಜಾಡಿಸಿಬಿಟ್ರು. ಒಂದು ಸಲ ಏನು ಜಾಡಿಸಿದ್ರಲ್ರಿ, ಒಂದು ಸಲ ಜಾಡಿಸಿದಕ್ಕೆ ಇಟ್ಟೊಂದು ಎದ್ದೈತೆ ನೋಡೋದು. ಒಂದು ಸಲ ಜಾಡಿಸಿದ್ರೆ ಇಟ್ಟೆದ್ದದ. ಇನ್ನೇನಾದರೂ ನಿರಂತರವಾಗಿ ಹಿಂಗೆ ಜಾಡಿಸ್ಕೊಂತ ಹೋದರೆ ಇಡೀ ಪ್ರಪಂಚ ಅಲ್ಲಿಂದನೇ ಭಾರತ ದೇಶಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಿದ್ರಲ್ಲಿ ಯಾವ ಅನುಮಾನನೇ ಇಲ್ಲ. ಒಂದು ಕಪಾಳ ಕೊಡಿದ್ರೆ ಇನ್ನೊಂದು ಕಪಾಳ ಕೊಟ್ಟಿವಿ ಅಂತ ತಿಳ್ಕೊಂಡು ಶಾಸಕರು ಹೇಳಿದಿರಲ್ಲ, ಆ ಒಂದು ಕಪಾಳದ ಶಾಂತಿ ಸಂದೇಶವನ್ನು ಏನು ಯೇಸು ಕ್ರಿಸ್ತ ಜಗತ್ತಿಗೆ ಸಾರಿದ್ರಂತ ಹೇಳ್ತಾರಲ್ಲ, ಇದೇ ದೇಶದ ಮಹಾ ತತ್ವಜ್ಞಾನಿ ಆಗಿರ್ತಕ್ಕಂಥ ರಜನೀಶ್ ಅವರು ಹೇಳ್ತಾರ, ಯೇಸು ಕ್ರಿಸ್ತವರು ಒಂದು ಕಾಲದೊಳಗೆ ಭಾರತ ದೇಶಕ್ಕೆ ಬಂದು ಇಲ್ಲಿರ್ತಕ್ಕಂಥ ತತ್ವ ಸಿದ್ಧಾಂತವನ್ನು ಕಲಿತುಕೊಂಡು ಅವ್ರ ದೇಶಕ್ಕೆ ಹೋಗಿ ಅವ್ರ ಜನರಿಗೆ ತತ್ವ ಶಾಂತಿ ಮಂತ್ರಗಳನ್ನು ಹೇಳಿ ಒಂದು ಧರ್ಮ ಕಟ್ಟಿದ ಅಂತಕ್ಕಂಥ ಮಾತನ್ನು ಓಶೋ ಅವರು ಬರ್ಕೊಂಡು ಬರ್ತಾರೆ. ಮತ್ತೊಂದು ಮಾತನ್ನು ಹೇಳಿದ್ರು ಅವರು, ಇವರೇನು ಮೂಲತಃವಾಗಿ ಬೇರೆ ಮತದವರಲ್ಲ, ನೀವು ಕೂಡ ನಮ್ಮ ಭಾರತೀಯರೇ, ನಮ್ಮದೇ DNA ಐತೆ ನಿಮ್ಮ ಹತ್ರ ಅಂತ ತಿಳ್ಕೊಂಡು ಹೇಳಿದ್ರಲ್ಲ, ಇವರು ಕೂಡ ಅದು ಅಷ್ಟೇ ಸತ್ಯವಾಗಿರ್ತಕ್ಕಂಥ ಮಾತು. ಇವೆರಡನ್ನು ಹೋಲಿಸ್ಕೊಂಡ್ರೆ ಇಡೀ ಜಗತ್ತಿಗೆ ಧರ್ಮ, ಶಾಂತಿ, ಸಂದೇಶ, ಸುಖ, ಶಾಂತಿ, ನೆಮ್ಮದಿ ಇದೆಲ್ಲವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ, ಗೌರವ ಯಾರಿಗೆ ಸಲ್ತದಂದರೆ ಭಾರತ ದೇಶಕ್ಕೆ ಸಲ್ತದೆ. ಹಾಗಾಗಿ ಅಂಥ ಭಾರತ ದೇಶದ ಹಿರಿಮೆ ಗರಿಮೆಯನ್ನು ನಾವೆಲ್ಲರೂ ಕಾಪಾಡುವ ನಿಟ್ಟಿನಲ್ಲಿ ಎದ್ದು ನಿಂತುಕೊಂಡಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರಿಗೆ ಕೇಳ್ಕೊಳ್ಳೋದು ಒಂದೇ ಒಂದು ಮಾತು, ಮತ್ತೆ ಕುಂದ್ರಕ್ಕೆ ಹೋಗೋದು ಬೇಡ. ಏನು ಎದ್ದು ನಿಂತೀವಲ್ಲ, ನೀವು ಎದ್ದು ನಿಂತಿದ್ದು ಮುಂದಲೂರವ್ರು ಎದ್ದು ನಿಂದಿರೋಕ್ಕೂ ಕೂಡ ನೀವೆಲ್ಲರೂ ಕೂಡ ಇವತ್ತು ಆದರ್ಶ ಆಗಿದ್ದೀರಿ ಅಂತಕ್ಕಂಥ ಮಾತನ್ನು ಭಾಳ ಹೆಮ್ಮೆಯಿಂದ ನಾನು ಒಪ್ಪಿಕೊಂಡಿದ್ದೀನಿ. ಬಬಲೇಶ್ವರ ಕಾರ್ಯಕ್ರಮ ಭಾಳ ಅದ್ಭುತ ಆಯ್ತು ಅಂತ ತಿಳ್ಕೊಂಡು ಭಾಳ ಕೊಂಡಾಡಿದೀವಿ. ಈ ರಬಕವಿ ಬನಹಟ್ಟಿ ಕಾರ್ಯಕ್ರಮ ಹೆಂಗಾಯ್ತಂದ್ರೆ, ಎಲ್ಲಿ ಬಬಲೇಶದ ಕಾರ್ಯಕ್ರಮ ಒಂದು ಹಂತದೊಳಗೆ ಇದು ಮರಿಸ್ತೇನಪ್ಪ ಅನ್ನುವಷ್ಟು ನಿಟ್ಟಿನೊಳಗೆ, ಅದರ ಜೊತೆಗೆ ಮುಂದೆ ಯಾರಾದರೂ ಏನಾದರೂ ತಾರೀಖು ತಗೊಂಡು ನಾವು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶವನ್ನು ಮಾಡ್ತೀವಿ ಅಂತ ತಿಳ್ಕೊಂಡು ಅಪ್ಪರಿಗೆ ತಾರೀಖು ಕೇಳಬೇಕಾದ್ರೆ ಅಂಜಿಕೆ ಬರಬೇಕು. ಆ ನಿಟ್ಟಿನೊಳಗೆ ಇಷ್ಟು ಜನಸಾಗರವನ್ನು ಸೇರಿದ್ರೆ ಎಲ್ಲಿ ಬೇಕಲ್ಲಿ ಬರೇ ಕೇಸರಿ, ತಾಯಿದರು ಎಲ್ಲಿ ನೋಡ್ತಾರೆ ಎಲ್ಲ ತಾಯಿದರು ತಲೆ ಮ್ಯಾಗ ಕಳಸಿನಿದ್ದು ಭಾಳ ಹಗುರು ಹೊತ್ಕೊಂಡಿದ್ರು. ಅವ್ರು ಒಳಗೆ ಏನು ಹಾಕ್ಕೊಂಡಿದ್ರು ಗೊತ್ತಿಲ್ಲ ನನಗೆ. ಮತ್ತು ಅವರು ತಾಯಿದವರು ಕಳಸಿಕ್ಕಿಂತಲೂ ಆ ಕಳಸಿಗೆ ಹಾಕಿದ್ದು ಬಂಗಾರ ಸರದ ಮ್ಯಾಗ ಭಾಳ ಇತ್ತು ನನ್ನ ಕಣ್ಣು. ಅದೇನು ಒರಿಜಿನಲ್ ಐತೋ ಡೂಪ್ಲಿಕೇಟ್ ಐತೋ ಗೊತ್ತಿಲ್ಲ, ಏನು ಬನ್ನಟ್ಟಿ ರಬ್ಬಿಕೊಳ್ಳೋ ಬಂಗಾರನ ಅಟ್ಟೈತೋ ಗೊತ್ತಿಲ್ಲ. ಆದರೆ ಒಂದು ಮಾತನ್ನು ನಾವೆಲ್ಲರೂ ಒಪ್ಪಿಕೊಂಡಿದ್ದೀವಿ. ನಮ್ಮ ದೇಶ ಭಾರತ ಮಾತೆ, ನಮ್ಮ ದೇವರುಗಳಿಗೆ, ನಮ್ಮ ಗುರುಗಳಿಗೆ ಯಾರು ಕೇವಲವಾಗಿ ಮಾತಾಡ್ತಾರೆ, ಹಿಂದೂ ಸುಮ್ಮನಿಲ್ಲ, ಇವತ್ತು ಸುಮ್ಮನಿಲ್ಲ, ಮುಂದೂ ಕೂಡ ಸುಮ್ಮನಿರೋದಿಲ್ಲ ಅಂತಕ್ಕಂಥ ಸಂದೇಶವನ್ನು ನೀವೆಲ್ಲರೂ ಸಾರಿದಿರಿ. ಇದನ್ನೇ ಕೂಡ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೆ ತಿಳಿಸಿ ನನ್ನ ಎರಡು ಮಾತುಗಳನ್ನು ಭಾರತ